ಭೂಮಿಯಲ್ಲಿ ಹೂದಿಕೊಳ್ಳೋ ನಿಧಿಯ ಪಾತ್ರಕ್ಕೂ ಮತ್ತು ಅದಕ್ಕೂ ಹೊರದ ಮುಚ್ಚುವಂಥ ಹೆಣಗಳ ಮೂಳೆಗಳ ಸಂಬಂಧಿಕರು ಯಾರು ಇವೆಲ್ಲರೂ ಅವರೆಲ್ಲರೂ ಇವತ್ತು ಸಂತ್ರಸ್ತರು. ತನ್ನ ತಂದೆಯನ್ನು, ತಾಯಿಯನ್ನು, ಅಕ್ಕನನ್ನು, ಅಳಿಯನನ್ನು, ಮಾವನನ್ನು ಯಾರೋ ಕಳಗೊಂಡಂತಹ ಅಲ್ಲಿ ಹೆಣವಾಗಿ ಬಿದ್ದು ಮಣ್ಣಿನೊಳಗೆ ಮಣ್ಣಾಗಿ ಹೋದಂತಹ ಅವರ ಸಂಬಂಧಿಕರು ಮತ್ತು ಅವ್ರ ಸಂತ್ರಸ್ತನ. ಅದು ಒಂದಿಷ್ಟು ಇನ್ಕಮ್ ಕಡಿಮೆ ಬಂತು, ಆದಾಯ ಕಡಿಮೆ ಬಂತು, ಭಕ್ತರು ಕಡಿಮೆ ಆಗ್ತಾ ಇದ್ದಾರೆ. ಭಕ್ತರಲ್ಲಿ ಬರದೇ ಹೋಗಿರ್ಬೋದು ಇಂಥ ಘಟನೆಗಳಿಂದಾಗಿ. ಈ ಘಟನೆ ಮಾಡಿದವ್ರು ಯಾರು ಅದು ಹಿಡಿದಾಗ ಸಹಜ ಅವ್ರಿಗೆ ವಿಶ್ವಾಸ ಮೂಡುತ್ತದೆ. ಹೌದಪ್ಪ, ಹಿಡಿದು ಸತ್ಯ ಹೇಳಿದರು, ಇವಂಥವ್ರು ಇದ್ದರು ಅಂತೆ. ಅದರಿಂದ ಇನ್ನೂ ಜನಸಂಖ್ಯೆ ಅಲ್ಲಿ ಬರುತ್ತಿರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದ್ದವು. ಅದಕ್ಕಾಗಿ ಆಗಬೇಕಾಗಿದ್ದು ಮೊದಲ ತನಿಖೆ. ಅವ್ರು ಯಾರು, ಎಲ್ಲಿದ್ದಾರೆ, ಎಂಥವ್ರು ಅವ್ರು ಹುಡುಕಿಕೊಡುವಂಥ ಕೆಲಸ ಸರ್ಕಾರದ ಮುಂದದ. ಸರ್ಕಾರ ಅದನ್ನು ನಿಷ್ಠುರವಾಗಿ ಮಾಡಬೇಕಾಗಿದೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಅಲ್ಲಿಯ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಪರ ಇದ್ದಾರೋ ಏನೋ ಅನ್ನುವಂಥ ಸಂಶಯ ಬರುವಂಥ ವಿಷಯ ಇರೋದರಿಂದಾಗಿ ಯಾವ ಪಕ್ಷವು ಸುಮ್ಮನೆ ಏನಪ್ಪ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರೆ ವಿನಃ ಒಂದು ಸ್ಪಷ್ಟವಾದ ಸತ್ಯವನ್ನು ಹೇಳುವ ಕೆಲಸವನ್ನು, ಬೆಳೆಸುವ ಕೆಲಸವನ್ನು ತನಿಖೆಯಿಂದ ಮಾಡಿಸಿಲ್ಲ ಅನ್ನೋದು ಮಾತ್ರ ಇಲ್ಲಿವರೆಗೆ ನಡೆದ ಘಟನೆಗಳಿಂದ ಕ್ಲಿಯರ್ ಆಗ್ತಾ ಬಂದಿದ್ದು. ಹೀಗಾಗಿ ಇವತ್ತು ನಿಜವಾಗಿಯೂ ಸಂತ್ರಸ್ತರು ಯಾರು, ದೇವಸ್ಥಾನನ ಎಲ್ಲ ಜೀವ ಕಳೆದುಕೊಂಡಂಥವ್ರ ಸಂಬಂಧಿಕರ ಇವರು ಸಂತ್ರಸ್ತನ ಅನ್ನುವಂಥ ಡಿಸಿಷನ್ ಇವತ್ತು ನ್ಯಾಯಾಲಯದ ಮುಂದೆ ನೋಡೋಣ. ನ್ಯಾಯಾಲಯ ಏನು ಡಿಸಿಷನ್ ಕೊಡ್ತದೆ ಈ ದಿಶೆಯಲ್ಲೇ ಅನ್ನೋದನ್ನು ವಿಚಾರ ಮಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೆ ನಡಿ. ವಂದನೆಗಳು.